ಸಣ್ಣ ರೈತರ ಲೋಕಲ್ ಫುಡ್ ಪ್ರೊಡಕ್ಷನ್ ದ ಬ್ಯಾಕ್ ಬೋನ್ ಅಂತಾನೆ ಕರಿಬಹುದು ದೋಸ್ತ. ಯಾಕಂದ್ರೆ ಅಷ್ಟೊಂದು ಡಿಮ್ಯಾಂಡ್ ಇರ್ತೈತಿ ಫ್ರೆಶ್ ವೆಜಿಟೇಬಲ್ ನಿಮ್ಮ ನಿಯರೆಸ್ಟ್ ಇರುವಂತ ಸಿಟಿದಾಗ. ಅಂದ್ರೆ ಡಿಮ್ಯಾಂಡ್ ಅಂತೂ ಐತಿ ದೋಸ್ತ. ಆದ್ರೆ ಪ್ರಾಬ್ಲಮ್ ಎಲ್ಲಿ ಬರ್ತಾವ ಗೊತ್ತೈತೇನ, 2025ದಾಗ ಎಲ್ಲಕ್ಕಿಂತ ಹೆಚ್ಚು ಪ್ರಾಬ್ಲಮ್ಗಳು ಅರೈಸ್ ಆಗಿದ್ದಾವು. ಒಂದ ಲೇಬರ್ ಬಹಳ ದೊಡ್ಡ ಪ್ರಾಬ್ಲಮ್ ಆಗೈತಿ. ನಮ್ಮ ರೈತರಿಗೆ ಗೊತ್ತೈತಿ ಅದ್ರ ಬಗ್ಗೆ. ಲೇಬರ್ ಕಾಸ್ಟ್ ಜಾಸ್ತಿ ಐತಿ, ಫ್ಯೂಯಲ್ ಕಾಸ್ಟ್ ಜಾಸ್ತಿ ಐತಿ, ಮತ್ತು ಇದನ್ನೆಲ್ಲ ಮಾಡ್ಕೊಂಡು ಹೋಗೋದ್ರದ್ದು ಕಾಸ್ಟು ಭಾಳ ಹೆಚ್ಚಾದೈತಿ ದೋಸ್ತ. ಸೊ ಇದನ್ನ ರೆಡ್ಯೂಸ್ ಮಾಡ್ಬೇಕಾಯ್ತಂದ್ರೆ ನಮ್ಮ ಹತ್ರ ಟೆಕ್ನಾಲಜಿಗಳನ್ನ ಯೂಸ್ ಮಾಡ್ಬೇಕಾಗ್ತೈತಿ. ಆದ್ರೆ ಟೆಕ್ನಾಲಜಿದಾಗ ಸೆಂಟರ್ದಾಗ ಬರ್ತಿದ್ದ ದೋಸ್ತ ಟ್ರ್ಯಾಕ್ಟರ. ಒಂದು ಕರೆಕ್ಟ್ ಆಗಿರೋ ಟ್ರ್ಯಾಕ್ಟರ, ನಿಮಗೆ ಸೂಟ್ ಆಗಿರುವಂಥ ಟ್ರ್ಯಾಕ್ಟರ ನೀವೇನಾದ್ರೂ ಬೈ ಮಾಡಿದ್ರೆ ಅಂದ್ರೆ ಮೆಜಾರಿಟಿ ಆಗಿರುವಂಥ ಕೆಲಸನ ಅದು ಮಾಡ್ತೈತಿ. ಈಗ ಈ ಒಂದು ವಿಡಿಯೋದಾಗ ತಿಳ್ಕೊಂಡು ನಿಮಗೆ ಕರೆಕ್ಟ್ ಆಗಿರುವಂಥ ಟ್ರ್ಯಾಕ್ಟರ್ ಯಾವುದು, ಸೊ ಅದ್ರ ಫೀಚರ್ಸ್ ಏನೈತಿ, ಸೊ ಅದ್ರ ಪ್ರೈಸ್ ಪಾಯಿಂಟ್ ಏನೈತಿ ಎಲ್ಲ ತಿಳ್ಕೊಂಡು ದೋಸ್ತ. ಸಪೋಸ್ ನೀವೇನಾದರೂ ಬೈ ಮಾಡೋರಿದ್ರಿಂದ ನಿಮ್ಗೆ ಹೆಲ್ಪ್ ಆಗ್ತೈತಿ. ವಿಡಿಯೋನ ಎಂಡ್ ತನಕ ನೋಡ್ರಿ, ನಿಮ್ಗೆ ಒಂದು ಸ್ವಲ್ಪ ಅಂತೂ ಐಡಿಯಾ ಬರ್ತೈತಿ. ಸೊ ಇನ್ನ ತನಕ ನೀವೇನಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದ್ರಿಂದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸೊ ಬರ್ರಿ ಸ್ಟಾರ್ಟ್ ಮಾಡ್ನು. ಶ್ರೀ ಗಣೇಶ ಅಂತ. ಟ್ರಾಕ್ಟರ್ ತಗೋಕ್ಕಿಂತ ಮುಂಚೆ ನೋಡ್ಕೋಬೇಕಾದಂಥ ಕೆಲವು ಪಾಯಿಂಟ್ಗಳನ್ನ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಕ್ಕೆ ಬಂದಿದ್ದೇನೆ. ಯಾಕಂದ್ರೆ ಟ್ರ್ಯಾಕ್ಟರ್ ಇನ್ವೆಸ್ಟ್ಮೆಂಟ್ ಭಾಳ ದೊಡ್ಡದಾಗಿರ್ತೈತಿ ಒಬ್ಬ ರೈತರಿಗೆ. ಸೊ ಅದಕ್ಕೆ ಕರೆಕ್ಟ್ ಜಾಗದಾಗ ನಾವೆಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡಿದ್ವು ಅಂದ್ರೆ ಅದರಿಂದ ರಿಟರ್ನ್ ಚೆನ್ನಾಗಿ ಬರ್ತೈತಿ. ಸೊ ಅನ್ನೆಸರಿ ಆಗಿ ನೀವೇನಾದರೂ ಟ್ರ್ಯಾಕ್ಟರ್ನ ದೊಡ್ಡದು ತೊಗೊಂಡ್ರಿ ಅಥವಾ ಹೆಚ್ಚು ಪವರ್ ತೊಗೊಂಡ್ರಿ, ಸೊ ನಿಮ್ಮ ಹತ್ರ ಅದ್ರ ನೀಡೇ ಇಲ್ಲಾಗಿತ್ತಂದ್ರೆ ಡೆಡ್ ವೇಸ್ಟ್ ಆಗ್ತೈತಿ. ಸೊ ಆ ಥರ ಆಗಬಾರ್ದು, ನಿಮ್ದು ಇನ್ವೆಸ್ಟ್ಮೆಂಟ್ ಡೆಡ್ ಆಗಬಾರ್ದು. ಸೊ ಅದಕ್ಕೋಸ್ಕರ ಈ ಪಾಯಿಂಟ್ಗಳನ್ನ ನೀವೇ ಕನ್ಸಿಡ್ರೇಷನ್ಗೆ ತಗೋರಿ. ಕೆಲವೊಂದು ಪಾಯಿಂಟ್ಗಳನ್ನ ನಾವು ಡಿಸ್ಕಷನ್ ಮಾಡೋದು ದೋಸ್ತಿಲಿ. ಒಂದೇದ ಹಾರ್ಸ್ ಪವರ್. ಸಣ್ಣ ರೈತರಿಗೆ ಅಪ್ ಟು 5 ಎಕರೆ ಇರುವಂಥ ರೈತರಿಗೆ 20 ರಿಂದ 30 HP ದಾಗ ಬರುವಂಥ ಯಾವುದೇ ಟ್ರ್ಯಾಕ್ಟರ್ಗಳು ನೀವು ತಗೋರಿ. ಸೊ ಇಷ್ಟ ಪವರ್ದಾಗಿತ್ತಂದ್ರೆ ಅದು ನಿಮ್ಗೆ ನಿಮ್ಮ ಹೊಲಕ್ಕೆ ಸೂಟೇಬಲ್ ಆಗಿರುವಂಥ ಒಂದು ಮಷಿನ್ ದೋಸ್ತ. ಆಯ್ತಾ. ಇದಕ್ಕಿಂತ ಜಾಸ್ತಿ ತೊಗೊಂಡ್ರಿ ಅಂದ್ರೆ ನೋ ಯೂಸ್. ಇದಕ್ಕಿಂತ ಕಡಿಮೆ ತೊಗೊಂಡ್ರಿ ಅಂದ್ರೆ ಅದು ನಿಮ್ಗೆ ಪವರ್ ಕಡಿಮೆ ಕೊಡುವಂಥ ಚಾನ್ಸಸ್ ಇರ್ತದೆ. 17 HP ಬರ್ತಾವೆ, 15 HP ಟ್ರ್ಯಾಕ್ಟರ್ಗಳು ಬರ್ತಾವೆ. ಸೊ ಎಲ್ಲ ಕೆಲಸಗಳು ಆಗದೇನೆ ಇರ್ಬೋದು. 20 ರಿಂದ 30 HP ಒಳಗೆ ಏನು ಬರ್ತಾವೆ ನೋಡು, ಅದ್ರಾಗ ಯಾವ್ದ್ರ ಒಂದು ಗಾಡಿನ ಚೂಸ್ ಮಾಡ್ಕೋಬಹುದು ದೋಸ್ತ. ಟ್ರಾನ್ಸ್ಮಿಷನ್ ಅಂತ ನಾವು ಕರಿತೀವಿ ದೋಸ್ತ, ಗೇರ್ ಸಿಸ್ಟಮ್. ಇದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಯಾಕಂದ್ರೆ ನಿಮ್ಮ ಹೊಲ ಹೆಂಗೈತಿ, ಪ್ಲೇನ್ ಐತೋ ಅಥವಾ ಗುಡ್ಗಾಡು ಏರಿಯಾ ಐತೋ, ಭಾಳ ಕೆಸರದ್ದು ಇರುವಂಥ ಏರಿಯಾ ಐತೋ ಅಥವಾ ಡ್ರೈ ಪ್ಲೇಸ್ ಐತೋ, ಸೊ ಇವೆಲ್ಲ ಇಂಪಾರ್ಟೆಂಟ್ ಆಗ್ತಾವೆ. ಇಂಥ ಹೊಲಗಳನ್ನ ಯಾವ ಥರದ ಹೊಲ ಐತಿ ಅದಕ್ಕೆ ಸೂಟ್ ಆಗುವಂಥ ಗಾಡಿಗಳು ಅವೈಲೇಬಲ್ ಇದಾವೆ ದೋಸ್ತ. ನಿಮ್ಗೆ ಗೊತ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಟ್ರಾನ್ಸ್ಮಿಷನ್ದಾಗ ಭಾಳ ವಿಧದ ಟ್ರಾನ್ಸ್ಮಿಷನ್ಗಳು ಬರ್ತಾವೆ. ಅವ ಯಾಕೆ ಡಿಸೈನ್ ಮಾಡಿದ್ದಾರೆ ಅಂದರೆ ಎಂಥ ಹೊಲಗಳಿಗೆ ಎಂಥ ಟ್ರಾನ್ಸ್ಮಿಷನ್ ಹಾಕಬೇಕು, ಹೆಂಗೆ ಅವು ಪವರ್ ಜನ್ರೇಟ್ ಮಾಡ್ತಾವೆ, ಇದೆಲ್ಲ ಆ ಥರ ಇದ್ದಿರ್ತೈತಿ. ಸೊ ಇದನ್ನು ನೀವು ನೋಡ್ಕೋಬೇಕಾಗ್ತೈತಿ. ಮೂರನೇದ ಅಟ್ಯಾಚ್ಮೆಂಟ್ಸ್. ಅಂದ್ರೆ ಹಿಂದೆ ನೇಗ್ಲ ಜೋಡಿಸ್ತೇವೆ, ರೋಟ್ರ್ ಜೋಡಿಸ್ತೇವೆ, ಟ್ರಾಲಿ ಜೋಡಿಸ್ತೇವೆ. ಯಾವ ಕೆಲಸ ನೀವು ಮಾಡೋರ್ದಿರಿ ಮತ್ತು ಎಷ್ಟು ಥರದ ಅಟ್ಯಾಚ್ಮೆಂಟ್ಗಳು ನಾವು ಸಪೋಸ್ ನೀವು ಇನ್ ಫ್ಯೂಚರ್ ಯೂಸ್ ಮಾಡೋರ್ದಿರಿ ಅದನ್ನು ಮೈಂಡ್ದಾಗ ಇಟ್ಕೊಂಡ ಆ ಗಾಡಿ ಆ ಅಟ್ಯಾಚ್ಮೆಂಟ್ ತಗೊಂಡ ಸಫಿಷಿಯೆಂಟಾಗಿ ವರ್ಕ್ ಮಾಡತ್ತಿದೆಯೋ ಇಲ್ಲೋ ಈ ಪಾಯಿಂಟ್ನು ನಿಮ್ಮ ತಲೆಯಾಗಿರ್ಬೇಕು ಬಿಫೋರ್ ಬೈಯಿಂಗ್ ಎನಿ ಕೈಂಡ್ ಆಫ್ ಗಾಡಿಗಳ. ಈ 3 ಪಾಯಿಂಟ್ಗಳನ್ನ ನೀವೇನಾದ್ರೂ ಕನ್ಸಿಡರೇಷನ್ ಮಾಡಿದ್ರೆ ನಿಮಗೆ ಈಸಿ ಆಗ್ತೈತಿ ಒಂದು ಟ್ರ್ಯಾಕ್ಟರ್ನ ಬೈ ಮಾಡಕ ದೋಸ್ತ. ರೈಟ್ ಟ್ರ್ಯಾಕ್ಟರ್ ಅಂದ್ರೆ ಕರೆಕ್ಟ್ ಸೂಟ್ ಆಗುವಂಥ ಟ್ರ್ಯಾಕ್ಟರ್ನ ಚೂಸ್ ಮಾಡಕ ನಿಮ್ಗೆ ಈಸಿ ಆಗ್ತೈತಿ ದೋಸ್ತ. ಪಾಯಿಂಟ್ ನೆನ್ಪಿನಾಗ ಇಟ್ಕೋರಿ, ಬಜೆಟ್ ಭಾಳ ಇಂಪಾರ್ಟೆಂಟ್ ಆಗ್ತೈತಿ ದೋಸ್ತ. ಲೋನ್ ಮಾಡಿದ್ರೆ ತಗೋಬೋರಿ ಅಥವಾ ನೀವು ಫಂಡ್ ನಿಮ್ಮ ಓನ್ ಫಂಡ್ದಿಂದ ಕೊಟ್ಟು ತಗೋಬರ್ರಿ, ಅದು ಸೆಕೆಂಡ್ರಿ. ಬಟ್ ಏನಂದ್ರೆ ಬಜೆಟ್ ಇಂಪಾರ್ಟೆಂಟ್ ಆಗ್ತೈತಿ. ನೀವು ಜಾಸ್ತಿ ತುಟ್ಟೆ ತೊಗೊಂಡ್ರೂ ಲಾಸ್ ಐತಿ, ಭಾಳ ಕಡಿಮೆ ತೊಗೊಂಡ್ರೂ ಲಾಸ್ ಐತಿ. ನಿಮಗೆ ಸೂಟ್ ಯಾವ್ದು ಆಗ್ತೈತಿ ಅನ್ನೋದು ನೀವು ತಿಳ್ಕೊಂಡ ಅದ್ರ ತಕ್ಕಂತೆ ಬಜೆಟ್ ಅಲೋಕೇಶನ್ ಹಾಕಿ ಆಮೇಲೆ ಅದನ್ನ ನೀವು ಒಂದು ಗಾಡಿನ ನೀವು ಬೈ ಮಾಡ್ಬೋದು. ಬೈ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ನೆನಪನ್ನ ಇಟ್ಕೋಬೇಕು. ಸಪೋಸ್ ನೀವು ಇವತ್ತು ಬೈ ಮಾಡಾಕ್ತೀರಿ 2025ದಾಗ, ನೀವು ಬರುವಂಥ 3-4 ವರ್ಷ 2028, 29, 30ದಾಗ ಸಪೋಸ್ ಆ ಗಾಡಿ ಸೆಲ್ ಮಾಡೋರ್ದಿರಿ, ಮತ್ತಿನ್ನೂ ಒಂದು ಏನಾದರೂ ಬೈ ಮಾಡೋರ್ದಿರಿ ಅಥವಾ ಏನೋ ಒಂದು ಕಾರಣ ಐತಿ ಸೆಲ್ ಮಾಡೋರ್ದಿದ್ರೆ ಅದಕ್ಕೆ ರೀಸೇಲ್ ವ್ಯಾಲ್ಯೂ ಎಷ್ಟು ಬರ್ತೈತಿ ಇದು ನೋಡ್ಬೇಕಾಯ್ತಂದ್ರೆ ನೀವು ಯಾವ ಕಂಪ್ನಿದು ಗಾಡಿ ತೊಗೋಗ್ತೀರಿ ಅದನ್ನು ತಿಳ್ಕೊಬೇಕಾಗ್ತೈತಿ. ಬರೀ ಹಾರ್ಸ್ ಪವರ್ ಅದು ಇದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಬ್ರ್ಯಾಂಡ್ ವ್ಯಾಲ್ಯೂ ಇಂಪಾರ್ಟೆಂಟ್ ಐತಿ ದೋಸ್ತ. ಅದನ್ನು ಮೈಂಡ್ದಾಗ ಇಟ್ಕೊರಿ ನೀವು. ಇನ್ನು ಕೆಲಸಗಳು ಯಾವ ಥರದ ಕೆಲಸ ಮಾಡೋರ್ದಿರಿ, 2 ಎಕರೆ ಹೊಲದವ್ರಿಗೆ ಒಂದು ಟ್ರ್ಯಾಕ್ಟರ್ ಭಾಳ ಹೆಚ್ಚಾಗ್ತೈತಿ ದೋಸ್ತ. ದಿನ ಅದ್ರಾಗ ಕೆಲಸ ಮಾಡೋ ಅವಶ್ಯಕತೆ ಇರೋಂಗಿಲ್ಲ. ನೀವು ಸಪೋಸ್ ಆ ಕಡೆ ಈ ಕಡೆ ಇರುವಂಥ ಬೇರೆ ರೈತರಿಗೆ ಹೊಲ್ದಾಗ ಹೋಗಿ ನೀವು ಬಾಡಿಗೆ ಕೆಲಸ ಮಾಡ್ಬೋದು, ಅಲ್ಲಿಂದನೂ ಅರ್ನಿಂಗ್ ಮಾಡುವಂಥ ಚಾನ್ಸಸ್ ಇದ್ದಿರ್ತೈತಿ. ಸೊ ಹಂಗಿದ್ಮೇಲೆ ನೀವು ಸಪೋಸ್ 28 HP 30 HP ನೀವು ಎಲ್ಲರ ಗಾಡಿ ತೊಗೊಂಡ್ರಿ ಅಂದ್ರೆ ಅರ್ನಿಂಗ್ ಪೊಟೆನ್ಷಿಯಲ್ ಇರ್ತೈತಿ. ಆಯ್ತಾ. ನೀವು ಬೇರೆ ಕಡೆ ಹೋಗಿ ಕೆಲಸ ಮಾಡಿದ್ರಿ ಅಂದ್ರೆ ಆ ಟೈಮ್ದಾಗ ನಿಮ್ಗೆ ಯಾವ್ಯಾವ ಅಟ್ಯಾಚ್ಮೆಂಟ್ಗಳು ಹತ್ತವು, ಅದು ಬಲರಾಮ್ ಇರ್ಬೋದು, ರೂಟರ್ ಇರ್ಬೋದು, ನೇಗ್ಲ್ ಇರ್ಬೋದು, ಟ್ರಾಲಿ ಇರ್ಬೋದು ಸಣ್ಣದ, ಅದನ್ನು ನೀವು ನೋಡ್ಕೋರಿ. ಆ ಥರದ ಒಂದು ಪಾಯಿಂಟ್ ನೀವು ನೆನಪಿನಾಗ ಇಟ್ಕೋಬೇಕಾಗ್ತೈತಿ. ಇನ್ನು
ಮೇಜರ್ ಪಾಯಿಂಟ್ ದೋಸ್ತ, ಯಾವ ಒಂದು ಮಾಡೆಲ್ ನೀವು ಸೆಲೆಕ್ಟ್ ಮಾಡಿದಿರಲ್ಲ ಅದ್ರ ಮ್ಯಾಗ ರಿಸರ್ಚ್ ಮಾಡೋದಂತಾರೆ. ಆನ್ಲೈನ್ ಅಂತೂ ಹುಡುಕಿರ್ರಿ, ನಮ್ಮಂಥವ್ರು ವಿಡಿಯೋಗಳು ಮಾಡಿರ್ತಾರೋ, ವಿಡಿಯೋಗಳು ನೋಡ್ರಿ. ಲೋಕಲ್ ಯಾರ್ಯಾರು ಆ ಗಾಡಿಗಳನ್ನ ತೊಗೊಂಬಂದಿದ್ರು ಅಂದ್ರೆ ಅವ್ರ ಜೊತೆ ಹೋಗಿ ಭೇಟಿ ಆಗ್ರಿ, ಮಾತಾಡ್ರಿ, ಒಂದ್ಸತಿ ಟೆಸ್ಟ್ ಡ್ರೈವ್ ನೋಡ್ರಿ. ಸೊ ತಿಳ್ಕೊರಿ. ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಒಂದೇ ಸರ್ತಿ ಇನ್ವೆಸ್ಟ್ಮೆಂಟ. ಇನ್ನೂ ಒಂದು ತಿಂಗಳು ಲೇಟ್ ಆಗಿಲ್ಲ ದೋಸ್ತ, ಏನೋ ಅರ್ಜೆಂಟ್ ಇಲ್ಲ, ಬಟ್ ಏನಾದ್ರು ಕರೆಕ್ಟ್ ಜಾಗದಾಗ ಇನ್ವೆಸ್ಟ್ಮೆಂಟ್ ಮಾಡುವಂತ ನಾನು ನಿಮ್ಗೆ ಸಜೆಷನ್ ಮಾಡೋದ. ಇನ್ನು ನಾವು ಎಕ್ಸಾಕ್ಟ್ಲಿ ಇವಾಗ ಗಾಡಿಗಳು ಅಂತ ಹೇಳಂಗಿಲ್ಲ, ಬಟ್ ಒಂದು 3 ಗಾಡಿಗಳನ್ನ ನಾನು ನಿಮ್ಗೆ ಇಲ್ಲಿ ಇನ್ಫಾರ್ಮೇಶನ್ ಕೊಡ್ತೇನೆ. ಈ ಗಾಡಿಗಳನ್ನ ನೀವು ಕನ್ಸಿಡ್ರೇಷನ್ ತಗೋಬಹುದು. ಒಂದೇ ಗಾಡಿ ಬರ್ತಿದ್ದಿ ದೋಸ್ತ ಕೊಬೋಟೋ ಕಡೆಯಿಂದ L2501 ಅಂತಂದ. ಇದ ಬಹಳಷ್ಟು ಸಣ್ಣ ರೈತರಲ್ಲಿ ರಿಲಯಬಲ್ ಆಗಿರುವಂತ ಒಂದು ಟ್ರ್ಯಾಕ್ಟರ್ ಆಯ್ತಾ. 24.8 HP ಹಾರ್ಸ್ ಪವರ್ದಾಗ ಬರುವಂತ ಒಂದು ಎಂಜಿನ್. ಒಂದೇದ ಹೈಲೈಟ್ಸ್ ಏನ್ ಗೊತ್ತಿದ್ದೀನಿರ್ತ, ಒಂದು ಗಾಡಿ ಕಾಂಪ್ಯಾಕ್ಟ್ ಸೈಜ್ ಐತಿ, ಫ್ಯೂಯಲ್ ಎಫಿಷಿಯೆಂಟ್ ಆಗೈತಿ. ನಾನು ನಿಮ್ಗೆ ಇನ್ನು ಕಂಫರ್ಟೇಬಲ್ ಇದ್ದಿದ ಬಹಳಷ್ಟು ಡಜನ್ ಗಟ್ಲೆ ನೀವು ಇಕ್ವಿಪ್ಮೆಂಟ್ಗಳನ್ನ ಈ ಗಾಡಿ ಸಂಗಡ ಜೋಡಿಸಿ ನೀವು ಕೆಲಸ ಮಾಡ್ಬೋದು. ಮತ್ತೆ ಬೆಸ್ಟ್ ಅದಕ್ಕೈತಿ, ಸಣ್ಣ ಜಾಗದಾಗ ಟೈಟ್ ಸ್ಪೇಸ್ ಅಂತ ಏನು ನಾವು ಕರಿತೀವಿ, ಅದ್ರಾಗ ಈಸಿಲಿ ಮೂವ್ ಆಗ್ತೈತಿ, ಈಸಿಲಿ ಟರ್ನ್ ಆಗ್ತೈತಿ, ಮಲ್ಟಿಪಲ್ ಟಾಸ್ಕ್ನ ಹೊಲ್ದಾಗ ಮಾಡುವಂತ ಒಂದು ಕೆಪಾಸಿಟಿ ಈ ಗಾಡಿದಾಗ ಐತಿ. ಬೈ ಮಾಡೋಕ್ಕಿಂತ ಮುಂಚೆ ನೀವು ಈ ಗಾಡಿನೂ ಕನ್ಸಿಡರೇಷನ್ ತಗೋಬಹುದು ಆಯ್ತಾ. ಇನ್ನ ಮತ್ತೊಂದು ಗಾಡಿ ಜಾನ್ ಡಿಯರ್ ದೋಸ್ತ, ಇದಕ್ಕೆ ರೀಸೇಲ್ ವ್ಯಾಲ್ಯೂ ನಿಮ್ಗೆ ಭಾಳ ಚಲೋ ಸಿಗ್ತೈತಿ, ಬ್ರ್ಯಾಂಡ್ ವ್ಯಾಲ್ಯೂ ಐತಿ ಜಾನ್ ಡಿಯರ್ ಕಡೆಯಿಂದ. ಇದ್ರಾಗ ಬರ್ತೈತಿ 1025R ಅನ್ನೋ ಒಂದು ಮಾಡೆಲ್. ಸೊ ಇದು ಕೂಡ ಕಂಫರ್ಟ ವಿತ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಗಾಡಿ ಅಂತ ನಾವು ಅದನ್ನ ಕರಿಬಹುದು. 23.9 HP ಕೆಟಗರಿಲಿ ಬರುವಂಥ ಒಂದು ಗಾಡಿ ದೋಸ್ತಿದ. ಸೊ ಇದ್ರದ ಫೀಚರ್ಸ್ ಏನದವು ನಾವು ನೋಡೋದೈತಂದ್ರೆ, ಒಂದೇದ ಇದ್ರಾಗ ಟ್ರಾನ್ಸ್ಮಿಷನ್ ದೋಸ್ತ, ಗೇರ್ ಸಿಸ್ಟಮ್ ಭಾಳಷ್ಟು ಚಲೋ ತಂಗಿ ಬರ್ತೈತಿ, ಬೇಗ ಕೆಟ್ಟ ಹೋಗುವಂಥ ಚಾನ್ಸಸ್ ಕಡಿಮೆ ಇದ್ದಿರ್ತಾವೆ. ಓಕೆ, ಹೈ ಲೆವೆಲ್ ಹೈಟೆಕ್ ಆಗಿರುವಂಥ ಗೇರ್ ಸಿಸ್ಟಮ್ ಸಿಗ್ದಿದ್ರಾಗ. ಸೊ ಯಾವುದೇ ಥರದ ಅಟ್ಯಾಚ್ಮೆಂಟ್ಗಳು ನೀವೇನಾದರೂ ಅಟ್ಯಾಚ್ ಮಾಡೋದ್ರಿಂದ ಈಸಿಲಿ ಕ್ವಿಕ್ಲಿ ಆಗಿ ಜಾಯಿಂಟ್ ಆಗ್ತೈತಿ, ಕೆಲಸ ಮಾಡಕ್ಕೆ ನಡಿತೈತಿ. ಭಾಳಷ್ಟು ಟಫ್ ಆಗಿರುವಂಥ ಟೆರೇನ್ ಅಂತ ಏನು ಕರಿತೇವೆ ನೋಡು, ಹೊಲಗಳು ಅಂತ ಏನು ಕರಿತೇವೆ ನೋಡು, ಅಲ್ಲೆಲ್ಲ ಕಡೆ ಹೇಳಿ ಮಾಡಿಸಿದ ಗಾಡಿ ದೋಸ್ತ. ಸೊ ಪವರ್ನ ಅಷ್ಟೊಂದು ಜಬರ್ದಸ್ತಾಗಿ ಪ್ರೊಡ್ಯೂಸ್ ಮಾಡ್ತೈತಿ. ಎಂಥದ ರೂಟರ್ ಇರಲಿ, ಎಂಥದ ನೇಗ್ಲೆ ಇರಲಿ, ಅದನ್ನ ಯೂಸ್ ಮಾಡಿ ಕೆಲಸ ಮಾಡುವಷ್ಟ ಇದ್ರದಂದ್ರೆ ಪವರ್ ಪ್ರೊಡ್ಯೂಸ್ ಮಾಡ್ತೈತಿ. ಈ ಗಾಡಿ ನೀವು ಬೈ ಮಾಡೋಕ್ಕಿಂತ ಮುಂಚೆ ಕನ್ಸಿಡರೇಷನ್ ತಗೋಬಹುದು. ಮತ್ತೊಂದು ಬರ್ತಿದ್ದು ದಿವಸ ನ್ಯೂ ಹಾಲೆಂಡ್ ಕಡೆಯಿಂದ ಬೂಮರ್ 3 ಅಂತಂದ ಸಣ್ಣ ಗಾಡಿ, 28 HP ಕೆಟಗರಿಲಿ ಬರುವಂತ ಒಂದು ಗಾಡಿ ದೋಸ್ತ, ಜಬರ್ದಸ್ತ್ ಆಗಿ. ಸೊ ಈ ಗಾಡಿ ಹೇಳಿ ಮಾಡಿಸಿದ ದೋಸ್ತ, ಪವರ್ ಮತ್ತೆ ಎಜಿಲಿಟಿ ಅಂತ ಏನ್ ನಾವು ಕರಿತೀವಿ ನೋಡು, ಅದನ್ನ ಬ್ಯಾಲೆನ್ಸ್ ಆಗಿ ಪರ್ಫೆಕ್ಟ್ ಆಗಿರುವಂತ ಒಂದು ಗಾಡಿ ದೋಸ್ತ. ಮೇನ್ಲಿ ನಾವು ಹೈಲೈಟ್ಸ್ ಬಗ್ಗೆ ಮಾತಾಡಿದ ದೋಸ್ತ, ಈಸಿಲಿ ಎಲ್ಲಿ ಬೇಕಾದಲ್ಲಿ ಟರ್ನ್ ಆತೈತಿ, ಮೂವ್ ಆತೈತಿ, ಎಂತ ಬೇಕಂತ ಟೈಟ್ ಸ್ಪೇಸ್ ಆಗ. ಯಾಕಂದ್ರೆ ಟ್ರಾನ್ಸ್ಮಿಷನ್ ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಎಷ್ಟು ಸ್ಮೂತ್ ಆಗಿ ಟ್ರಾನ್ಸ್ಮಿಷನ್ ಹಾಕಾಗ್ತೈತಿ, ಗೇರ್ ಅಂತ ನೋಡು ಅದು ಹೆಂಗ ಆಗತೈತಿ, ಅದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಮಲ್ಟಿಪಲ್ ಅಟ್ಯಾಚ್ಮೆಂಟ್ ಅಂದ್ರೆ ಬೇರೆ ಬೇರೆ ಯಾವ ಥರದ ಅಟ್ಯಾಚ್ಮೆಂಟ್ಗಳು ನೀವು ಇದಕ್ಕೆ ಜೋಡಿಸ್ರಿ, ಈ ಗಾಡಿ ಜಬರ್ದಸ್ತ್ ಆಗಿ ವರ್ಕ್ ಮಾಡ್ತೈತಿ. ರೈತರಿಗೆ ಫ್ಲೆಕ್ಸಿಬಿಲಿಟಿ ವಿತ್ ಕಂಫರ್ಟ್ ಬೇಕಾಗಿತ್ತಂದ್ರೆ ಈ ಗಾಡಿನ ನೀವು ತಗೋಬಹುದು. ನ್ಯೂ ಹಾಲೆಂಡ್ ಕೂಡ ನಿಮ್ಗೆ ರೀಸೇಲ್ ವ್ಯಾಲ್ಯೂ ಚಲೋ ಸಿಗ್ತೈತಿ ದೋಸ್ತ. ಇವಷ್ಟಾಗಿದ್ದು 3 ಗಾಡಿಗಳ. ಇನ್ನ ಬಹಳಷ್ಟು ಗಾಡಿಗಳು ದೋಸ್ತ, ನೀವು ಹುಡುಕ್ಯಾಡಕ್ ನಿಂತೈತಿ ಹೇಳಿ ಲಿಸ್ಟ್ ಸಿಗ್ತೈತಿ ನಿಮ್ಗೆ. ರೈಟ್ ಟೈಮ್ದಾಗ ರೈಟ್ ಜಾಗದಾಗ ನೀವೆಲ್ಲಾರು ಇನ್ವೆಸ್ಟ್ಮೆಂಟ್ ಮಾಡಿದ್ರಂದ್ರೆ ಅದ್ರ ರಿಸಲ್ಟ್ ಭಾಳ ಚಲೋ ತಂಗಿ ಸಿಗ್ತೈತಿ. ಸೊ ಇದಷ್ಟಾಗಿತ್ತು. ನೀವೇನಿದ್ರೆ ಸಣ್ಣ ರೈತರು ಇದ್ರಿ, ಟ್ರಾಕ್ಟರ್ ಬೈ ಮಾಡೋರು ಇದ್ರಿ ಅಂದ್ರೆ ಯಾವ ಪಾಯಿಂಟ್ಗಳನ್ನ ನೋಡ್ಕೋಬೇಕು ಮತ್ತು ಯಾವ ಥರ ಟ್ರಾಕ್ಟರ್ಗಳನ್ನ ತಗೋಬೇಕು ಅನ್ನೋದು ಒಂದು ನನ್ನ ಕಡೆಯಿಂದ ಸಜೆಷನ್ನ. ಬೇಕಾದ್ರೆ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ಇನ್ಫಾರ್ಮೇಶನ್ ನಿಮ್ಗೆಲ್ಲರೇ ಇನ್ಫಾರ್ಮೇಟಿವ್ ಅನ್ಸಿತ್ತಂದ್ರೆ ಲೈಕ್ ಮಾಡಿರಿ. ಇನ್ನ ತನಕ ನೀವೇನಾದ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಲ್ಲಿಗಿರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತೊಂದು ವಿಡಿಯೋದಾಗ ಮತ್ತೊಂದು ಯಾವ್ದಾರ ಒಂದು ಟಾಪಿಕ್ ಮ್ಯಾಗ ನಿಮ್ಮ ಜೊತೆ ನಾ ಸಿಗ್ತಾನು. ಅಲ್ಲಿ ತನಕ